ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಜೂನ್ ತಿಂಗಳಲ್ಲಿ ವೃಷಭ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳನ್ನ ನೋಡೋದಾದ್ರೆ, ಸೂರ್ಯ ಗ್ರಹವು 15 ಜೂನ್ 2026ರಂದು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಗೆ ಬರ್ತಕ್ಕಂಥದ್ದು. ಬುಧ ಗ್ರಹ 23 ಮೇ 2026ರಂದು ಮಿಥುನ ರಾಶಿಯಲ್ಲಿ. ಇನ್ನು ಗುರುಗ್ರಹ 2 ಜೂನ್ 2026ರಂದು ಕರ್ಕಾಟಕ ರಾಶಿಯಲ್ಲಿ. ಶುಕ್ರ 8 ಜೂನ್ 2026ರಂದು ಮಿಥುನ ರಾಶಿಯಲ್ಲಿ ತನ್ನ ಪ್ರಯಾಣವನ್ನು ಆರಂಭಿಸ್ತಕ್ಕಂಥದ್ನ ಕಾಣಬಹುದಾಗಿದೆ. ಈ ಒಂದು ಗ್ರಹಗಳ ಗೋಚಾರ ಸ್ಥಿತಿಗೆ ವೃಷಭ ರಾಶಿಗೆ ಫಲ ಮತ್ತು ಶುಭ ಫಲ ಮತ್ತು ಅಶುಭ ಫಲಗಳನ್ನ ನಾವು ನೋಡೋದಾದ್ರೆ, ವ್ಯಯದಲ್ಲಿ ಮಂಗಳ ಗ್ರಹ, ಸಹಜ ಭಾವದಲ್ಲಿ ಗುರು. ಇದುವರೆಗೂ ಏನು ವೃಷಭ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು, ಆದ್ರೆ ಈಗ ಗುರು 3ನೇ ಮನೆಗೆ ಸಹಜ ಭಾವಕ್ಕೆ ಹೋಗೋದ್ರಿಂದ ಅಣ್ಣ ತಮ್ಮಂದಿರಿಗೆ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇನ್ನು ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಏನು ಸಹೋದ್ಯೋಗಿಗಳಿಂದಲೂ ಕೂಡ ಇವರಿಗೆ ಉತ್ತಮವಾದ ಫಲ ಸಿಗ್ತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಇನ್ನು ವ್ಯಯದಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಇದು ಸ್ವಲ್ಪ ಆರೋಗ್ಯ ವಿಚಾರದಲ್ಲೂ ಎಚ್ಚರವಾಗಿರ್ತಕ್ಕಂಥದ್ದು. ಇನ್ನು ಗಂಡ ಹೆಂಡರ ಮಧ್ಯೆ ಏನಾದ್ರೂ ಜಗಳ ಇದ್ರೆ ಅದು ಈ ಸಂದರ್ಭದಲ್ಲಿ ವಿಕೋಪಕ್ಕೆ ಹೋಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಗಂಡ ಹೆಂಡರ ಮಧ್ಯೆ ಸಣ್ಣ ಸಣ್ಣ ಜಗಳಕ್ಕೂ ಮನಸ್ತಾಪ ಬರ್ತಕ್ಕಂಥದ್ದು ಹೆಚ್ಚಾಗಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೊಂದಿಕೊಂಡು ಹೋಗ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ತಕ್ಕಂಥದ್ದು ವೃಷಭ ರಾಶಿಗೆ ಉತ್ತಮ ಅಂತಾನೆ ಹೇಳ್ಬೋದು. ಇನ್ನು ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಈ ಜಗಳದ ವಿಚಾರದಲ್ಲಿ ಏನು ವೃಷಭ ರಾಶಿಯವರ ಸಪ್ತಮ ಸ್ಥಾನವನ್ನ ಗುರು ಕರ್ಕಾಟಕ ರಾಶಿಯಿಂದ ಪಂಚಮ ದೃಷ್ಟಿಯಿಂದ ನೋಡ್ತಾನೆ. ಹಾಗಾಗಿ ಏನು ಈ ಗಂಡ ಹೆಂಡಿರ ಮನಸ್ತಾಪ ಇದೆ, ಇದರಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಕಡಿಮೆನೆ ಆಗ್ಬೋದು ಅಂತ ಹೇಳ್ಬೋದು. ಇನ್ನು ಸರ್ಕಾರದಿಂದ ವಿವಿಧ ಯೋಜನೆಗಳಿಂದ ಧನಲಾಭ ಆಗ್ತಕ್ಕಂಥದ್ದು, ಯಾವ್ದೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತೀರಾ, ಈ ಸಮಯದಲ್ಲಿ ಬರ್ತಕ್ಕಂಥದ್ದು. ಯಾವ್ದೋ ಸಬ್ಸಿಡಿ ಬರ್ಬೇಕಾಗಿರುತ್ತೆ, ಖಂಡಿತ ಈ ಸಮಯದಲ್ಲಿ ಬರ್ತಕ್ಕಂಥದ್ದು. ಒಟ್ಟಾರೆ ಸರ್ಕಾರದಿಂದ ಈ ಸಮಯದಲ್ಲಿ ಹಣ ಬರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಮತ್ತು ಸರ್ಕಾರದಿಂದ ಮಕ್ಕಳಿಗೆ ಸನ್ಮಾನ ಸಿಗ್ತಕ್ಕಂಥದ್ದು, ಯಾವ್ದೋ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದಿರ್ತಾನೆ, ಅದರಿಂದ ಬಹುಮಾನ ಸಿಗ್ತಕ್ಕಂಥದ್ದಿರ್ಬೋದು, ಸನ್ಮಾನ ಸಿಗ್ತಕ್ಕಂಥದ್ದಿರ್ಬೋದು. ಇನ್ನು ವಿದ್ಯಾರ್ಥಿ ವೇತನ ಸಿಗ್ತಕ್ಕಂಥದ್ನ ನಾವು ಕಾಣ್ಬೋದಾಗಿದೆ ಮಿಥುನ ರಾಶಿಯವರ ಮಕ್ಕಳಲ್ಲಿ. ಇನ್ನು ಗುರು ವೃಷಭ ರಾಶಿಯ 9ನೇ ಮನೆಯನ್ನು ನೋಡೋದ್ರಿಂದ ಭಾಗ್ಯೋದಯ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರ 9ನೇ ಮನೆಯನ್ನ ಗುರು ತನ್ನ ಸಪ್ತಮ ದೃಷ್ಟಿಯಿಂದ ನೋಡ್ತದೆ. ಇದರಿಂದ ವೃಷಭ ರಾಶಿಯವರಿಗೆ ಭಾಗ್ಯೋದಯ ಆಗ್ತಕ್ಕಂಥದ್ದು, ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದ್ರು ತಂದೆ ತಕರಾರುಗಳಿದ್ರೆ ಅದು ಈ ಸಂದರ್ಭದಲ್ಲಿ ಇತ್ಯರ್ಥ ಪಡ್ತಕ್ಕಂಥದ್ದು. ವಿದೇಶಿ ಯಾತ್ರೆ, ವಿದ್ಯಾಭ್ಯಾಸಕ್ಕೆ ಅಥವಾ ಉದ್ಯೋಗಕ್ಕೆ ಅಥವಾ ಏನು ಪ್ರವಾಸಕ್ಕಾಗಿ ಪ್ರಯತ್ನ ಪಡ್ತೀರಿ ಬಹುದಿನದಿಂದ, ಅದು ಈಡೇರಿರ್ಲಿಲ್ಲ, ಕನಸಾಗಿ ಉಳಿದಿರುತ್ತೆ. ಈ ಸಂದರ್ಭದಲ್ಲಿ ಪ್ರಯತ್ನ ಪಟ್ರೆ ನಿಮ್ಮ ವಿದೇಶಿ ಯಾತ್ರೆ ಕನಸು ಈಡೇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಆಗ್ತಕ್ಕಂಥದ್ದು, ಕ್ರಯ ವಿಕ್ರಯದಿಂದ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಕೋರ್ಟ್ ಕಚೇರಿಯಲ್ಲಿ ಯಾವ್ದಾದ್ರು ಮೊಕದ್ದಮೆಗಳು ನಿಮ್ಮ ವಿರುದ್ಧ ಕಾನೂನಿನ ಸುಳಿಯಲ್ಲಿ ಸಿಲುಕಾಕೊಂಡಿದ್ರೆ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಅದರಿಂದ ಜಯ ಪಡಿತಕ್ಕಂಥದ್ದು, ಅದರಿಂದ ಮುಕ್ತಿ ಹೊಂದತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಉನ್ನತ ವಿದ್ಯಾಭ್ಯಾಸ ಏನು ಪ್ರಯತ್ನ ಪಡ್ತಿದ್ರಿ ಸ್ವದೇಶದಲ್ಲಿ ಅಥವಾ ವಿದೇಶದಲ್ಲಿ ವೃಷಭ ರಾಶಿಯವರು ಪ್ರಯತ್ನ ಪಡ್ತಿದ್ರೆ ಈ ಸಂದರ್ಭದಲ್ಲಿ ಉನ್ನತ ವಿದ್ಯಾಭ್ಯಾಸವಾದ ಸ್ನಾತಕೋತ್ತರ ಪದವಿಯ ತರ ಒಂದು ಸಂಶೋಧನೆ ಮಾಡ್ತಕ್ಕಂಥವ್ರು, ರಿಸರ್ಚ್, ಇಂಥ ವಿದ್ಯಾಭ್ಯಾಸಕ್ಕೆಲ್ಲ ಈ ಸಮಯದಲ್ಲಿ ಖಂಡಿತ ನಿಮ್ ಕನಸು ಈಡೇರ್ತದೆ. ಪ್ರಯತ್ನ ಪಡ್ತಕ್ಕಂಥದ್ದು ಉತ್ತಮ. ಇಷ್ಟು ವೃಷಭ ರಾಶಿಯವರಿಗೆ ಏನು ಈ ಜೂನ್ ತಿಂಗಳಿನಲ್ಲಿ
ಸಿಗ್ತಕ್ಕಂತ ಫಲಾಫಲಗಳು ಒಟ್ಟಾರೆ ವೃಷಭ ರಾಶಿಯವರಿಗೆ ಬಹುತೇಕ ಶುಭ ಫಲಗಳಿವೆ. ಮಂಗಳನು ವೇದಲ್ಲಿರೋದ್ರಿಂದ ಹೊರತುಪಡಿಸಿ ಇನ್ನೆಲ್ಲಾ ಶುಭ ಫಲಗಳು. ವೃಷಭ ರಾಶಿಯವರಿಗೆ ಯೋಗಕಾರಕನಾದ ಶನಿ ಗ್ರಹ 11ನೇ ಮನೆಯಲ್ಲಿರೋದ್ರಿಂದ ಅದು ಕೂಡ ಉತ್ತಮ ಫಲಗಳನ್ನೇ ಕೊಡ್ತೈತಿ. ಮಂಗಳ ಗ್ರಹ ವಿಚಾರದಲ್ಲಿ ಎಚ್ಚರವಾಗಿರಿ. ಸ್ವಲ್ಪ ದಿಢೀರ್ ಕೋಪ, ದಿಢೀರ್ ವಾಗ್ಯುದ್ಧಗಳನ್ನ ಮಾಡ್ಕೊಂತಕ್ಕದ್ದು, ಸಂಸಾರದಲ್ಲಿ ಸಣ್ಣ ಪುಟ್ಟಕ್ಕೂ ವೈರುಧ್ಯತೆಗಳನ್ನ ತಂದ್ಕೊಡೋದನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಉತ್ತಮ. ಅಷ್ಟು ಮಾಡಿದ್ರೆ ಅದರಿಂದ ಹೊರಗ್ ಬರ್ಬೋದು. ಒಟ್ಟಾರೆ ಕೋಪದ ವಿಚಾರದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಉತ್ತಮ ವೃಷಭ ರಾಶಿಯವರು. ಇಷ್ಟು ವೃಷಭ ರಾಶಿಯವರಿಗೆ ಸೇರಿದಂತ ಶುಭ ಮತ್ತು ಅಶುಭ ಫಲಗಳು. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.